ಬಡವ ಶ್ರೀಮಂತ ಮಾತು ಬೇರೆ, ಅನಿವಾರ್ಯ ಇತ್ತು ರೀ, ಬಡತನ ಇತ್ತು, ನಾವೇನು ವಾದ ಮಾಡ್ಬೋದು, ಅದನ್ನಿಲ್ಲಂತಲ್ಲ. ಆದರೆ ಆ ಕೇಳಿದ ವ್ಯಕ್ತಿ ಸಹಿತ ಅಪ್ರಾಮಾಣಿಕರಾಗಿ ಹೊರಲಿಕ್ಕೆ ಹಚ್ಚಿದ್ರು. ಅದ್ಮೇಲೆ ದುಡ್ಡು ಮಾಡುವಂಥವ್ರು ಬರಲಿಕ್ಕೆ ಹಚ್ಚಿದ್ರು. ಈ ಮಾಹಿತಿ ಹಕ್ಕಿನ ಸರ್ದಾರ್ ಇವತ್ತು ಸಾಕಷ್ಟು ಕೋಟ್ಯಾಧೀಶರಾದರು ಅಂತ ಇವತ್ತು ಅಧಿಕಾರಿ ಸೇವಕರು ಆರೋಪ ಮಾಡ್ತಾರೆ, ರಾಜಕಾರಣಿಗಳು ಆರೋಪ ಮಾಡ್ತಾರೆ. ಆದರೆ ಸುಳ್ಳಂತೂ ಅಲ್ಲಿಗೆ ಆಗೋದಿಲ್ಲ. ನಾವು ಅನೇಕರ ಮಾಹಿತಿ ಹಕ್ಕಾಗಿ ಹೋರಾಡುವಂಥ ನಾವೇನು ಅಂತೀವಿ, ಅವರು ಸಹಿತ ಇವತ್ತು ಬದಲಾಗಿದ್ದಾರೆ. ನಮಗೇನು ಮಾಡಿದ್ರಿ, ಬದಲಾಗೋದಿಲ್ಲ. ಅವರು ಎಷ್ಟು ಬರ್ತದೆ ಅಷ್ಟು ಹರ್ಕೊಂಡು ತಿಂದ್ರೆ ಅದಂದರೆ ಸಾಕಷ್ಟು ಮಾಹಿತಿ ಹಕ್ಕಿನ ಹೋರಾಟಗಾರರು ಮಾತಾಡಿದ್ದು ನಾವು ಅಲ್ಲಿ ಕೇಳಿದ್ವಿ. ಆದರೆ ಅವ್ರು ಏನೂ ಮಾಡಲಿ, ಇವರು ಪ್ರಾಮಾಣಿಕ ಇದ್ದರೆ ಅವ್ರ ಭಯ ಇವ್ರಿಗೆ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಹೌದವರು ಇವತ್ತೇನೋ ಪತ್ರಿಕಾ ರಂಗದಲ್ಲಿ ಅನೇಕ ಮಿತ್ರರಿರ್ಬೋದು, ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಬದುಕನ್ನು ಈ ಒಂದು ಮಾಹಿತಿ ಹಾಕನ್ನು ಕೇಳಿ ಬದುಕುವಂಥವ್ರು ಇರ್ಬೋದು. ಹೌದು, ಅವರು ಕೇಳ್ತಾರೆ, ನೀವು ಕೊಡ್ರಲ್ಲ ಅದನ್ನು ಇನ್ಫಾರ್ಮೇಷನ್ನ. ನೀವು ಭ್ರಷ್ಟತೆಗಾಗಿ ನಿಮ್ಮ ಭ್ರಷ್ಟತೆಯನ್ನು ಮುಚ್ಚೋ ಸಲುವಾಗಿ ಅವ್ರಿಗೆ ಒಂದಿಷ್ಟು ಅಮೌಂಟ್ ಕೊಟ್ಟು ಬಾಯಿ ಮುಚ್ತಾ ಇದ್ದೀರಿ. ಇದು ಅಪರಾಧನ. ಅವನು ಭ್ರಷ್ಟತೆಯನ್ನು, ಭ್ರಷ್ಟಾಚಾರ ಹಣವನ್ನು ಕೇಳೋ ಹೆಂಗೆ ಎಷ್ಟು ಮಟ್ಟಿಗೆ ಅಪರಾಧಿನೋ ನೀವು ಕೊಡೋರು ಅಷ್ಟು ಅಪರಾಧಿ. ಅವ್ರು ಏನು ಇನ್ಫಾರ್ಮೇಷನ್ ಕೇಳಿದ್ದಾರೆ ಅಷ್ಟು ನೀವು ಕೊಟ್ಟರೆ ಮುಗಿತಲ್ಲಪ್ಪ. ಇಲ್ಲ ಅನಗತ್ಯ ಕಿರಿಕಿರಿ ಮಾಡ್ತಾರೆ, ನಮ್ಮ ಕೆಲಸ ಬಿಟ್ಟು ಅದನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೆ ಎಷ್ಟು ದುಡ್ಡು ಬಂತು, ಎಷ್ಟು ಇತ್ತು ಅವ್ರು ಕೇಳಿದರೆ ಅದೇನಪ್ಪ ಅಂತ ಒಂದು ಏನಪ್ಪ ಅಂದ್ರೆ ಅಪರಾಧಿಕ್ರಿ. ನಿಮ್ಮ ಡ್ಯೂಟಿ ಅಲ್ಲ, ನೀವೇ ಖರ್ಚು ಮಾಡ್ತಾ ಇರ್ತೀರಿ. ಇವತ್ತು ಅಧಿಕಾರಿ ತನ್ನ ಖಾತೆ ಬಂದ ದುಡ್ಡನ್ನ ಎಷ್ಟು ಖರ್ಚು ಮಾಡೋದು, ಏನು ಮಾಡೋದು, ಯಾರಿಗೆ ಆಗಿದೆ, ಯಾಕೆ ಅವ್ರು ಇರೋದು ಅದ್ರ ಸಲುವಾಗಿ ವರ್ಕ್ ಲೋಡ್ ಆಗ್ತದೆ. ಹಂಗೆ ಹಚ್ಚಿದ್ರು ಪ್ರತ್ಯಾರೋಪ ಮಾಡ್ತಾರೆ, ಅದಕ್ಕೆ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಡಿಲೇ ಮಾಡ್ತಾ ಹೋಗ್ತಾರೆ, ಕೆಳಮೆ ಕೊಡೋದೇ ಇಲ್ಲ. ಅಂದರೆ ದಂಡ ತುಂಬಲಿಕ್ಕೆ ಸಹಿತ ರೆಡಿ ಇರ್ತಾರೆ. ಮತ್ತು ಇತ್ತೀಚೆಗೆ ಯಾಕೋ ಏನೋ ಅದು ವೀಕ್ ಆಗ್ತಾ ನಡೆದದು. ಅದರಲ್ಲಿಯೂ ಈ ಒಂದು ಏನಪ್ಪ ಅಂದ್ರೆ ವಿಶೇಷವಾಗಿ ಇವತ್ತು ಇವುಗಳನ್ನ ಎನ್ಕ್ವೈರಿನ ಮಾಡ್ತಾಯಿಲ್ಲ. ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂದ್ರೆ